ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇವತ್ತೊಂದು ಆಡಿಷನ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೋಷಿಯಲ್ ಮೀಡ್ಯಾದಲ್ಲಿ ಗಿಚ್ಚಿ ಗಿಲಿ ಗಿಲಿ ಜೂನಿಯರ್ ಸಂತೋಷ ಕಾಮಿಡಿ ಶೋ ಬರ್ತಾ ಇದೆ ಮಕ್ಕಳದು. ಅದರದ್ದೇ ಆಡಿಷನ್ ಇದೆ. ಸೊ ಅದರಿಂದ ನಮಗೂ ಗೊತ್ತಾದ್ರಿಂದ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮಗಳನ್ನ, ನಮ್ಮ ತಮ್ಮ ಎಲ್ಲರೂ ಹೋಗ್ತಾ ಇದ್ವಿ. ಸೊ ಅಲ್ಲಿ ಆಡಿಷನ್ ಬಂದ್ಬಿಟ್ಟು ನಾಗರಬಾವಿ ಅಕ್ಷಯ ಸ್ಟುಡಿಯೋದಲ್ಲಿ ಇದ್ದಿದ್ದು. ನಾವು ಮನೆ ಬಿಟ್ಟಾಗ ಸುಮಾರು 6 ಗಂಟೆ ಆಗಿತ್ತು. ನಾವು ಅಲ್ಲಿಗೆ ಆಲ್ಮೋಸ್ಟ್ 8:30 9 ಗಂಟೆಗೆಲ್ಲ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಫಾರ್ಮ್ ಇಟ್ಕೊಂಡು ನಿಂತಿದ್ದಾನೆ ನನ್ನ ಮಗ. ಆ ಫಾರ್ಮು ಏನಪ್ಪ ಅಂದರೆ ನಿಮ್ಮ ಮಗನ ಬಗ್ಗೆ ಮತ್ತು ತಂದೆ ತಾಯಿ ಬಗ್ಗೆ ಅಷ್ಟೇ ಇರುತ್ತೆ ಇನ್ಫಾರ್ಮೇಷನು. ನಮ್ದು ಅಡ್ರೆಸ್, ಫೋನ್ ನಂಬರ್, ಇಮೇಲ್ ID ಕೊಡಬೇಕು. ಅದ್ರ ಜೊತೆಗೆ ಒಂದು ಆಧಾರ್ ಕಾರ್ಡು, ಡೇಟ್ ಆಫ್ ಬರ್ತು, ಆಮೇಲೆ ಫೋಟೋ, ಮಗನ ಫೋಟೋ ಹಾಕಿ ಕೊಟ್ಟರೆ ಅವರೊಂದು ಸ್ಟಿಕ್ಕರ್ ನೋಡ್ತಾ ಇರ್ಬೋದು. ಅದನ್ನು ಸ್ಟಿಕ್ಕರ್ ಅಂಟಿಸ್ತಾರೆ. ಅದೇನು ಸ್ಟಿಕ್ಕರ್ ಅಂದರೆ ಸೀರಿಯಲ್ ನಂಬರು. ನಾವು ಯಾವ ಟೈಮ್ಗೆ ಹೋಗಿ ನಾವು ಫಾರ್ಮ್ ಇಸ್ಕೊತೀವೋ ಆ ಸೀರಿಯಲ್ ನಂಬರು. ನನ್ನ ಮಗಂದು 29 ಬಂದಿದೆ, 029 ಅಂತ ಹಾಕಿದ್ದಾರೆ. ಸೊ 29 ಅದೇ ಆರ್ಡರ್ ಪ್ರಕಾರನೇ ಮಕ್ಕಳನ್ನೆಲ್ಲ ಬಿಡ್ತಾ ಇರ್ತಾರೆ ಒಳಗಡೆ ಆಡಿಷನ್ ಕೊಡೋಕ್ಕೆ. ಇಲ್ಲಿ ಸುಮಾರು ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದರು ಫ್ರೆಂಡ್ಸ್. ತುಂಬ ಜನ ಇದ್ದರು ಆ್ಯಕ್ಚುಲಿ. ಅಲ್ಲಿ ಆಡಿಷನ್ ನಡೀತಾ ಇತ್ತು 4 ರೂಮಲ್ಲಿ ಅಂದರೆ ಒಂದು ರೂಮಲ್ಲಿ 5 ಜನ ಮಕ್ಕಳು ಕಳಿಸ್ತಿರ್ತಾರೆ. ಸೊ 20 ಜನ ನಿಲ್ಲಿಸಿರ್ತಾರೆ ನೆಕ್ಸ್ಟ್ ಆರ್ಡರ್ ಪ್ರಕಾರ. ಸೊ ಅವ್ರು ಬಂದ ತಕ್ಷಣ ಇವರು ಹೋಗಬೇಕು, ಈ ಥರ ಎಲ್ಲ ಇತ್ತು ಅಲ್ಲಿ. ಸೊ ವೆಯ್ಟ್ ಮಾಡ್ತಾಯಿದ್ರು ಸುಮಾರು ಟೈಮು. ಸೊ ಯಾಕೆ ಅಂದರೆ ಅಲ್ಲಿ ಮುಂಚೆ ಹೋಗಿರೋ ಆಡಿಷನ್ ಕೊಡ್ತಾರೆ ಮಕ್ಕಳು. ಕೆಲವು ಮಕ್ಕಳಿಗೆ 5 ನಿಮಿಷ ಆಗ್ಬೋದು, ಕೆಲವು ಮಕ್ಕಳಿಗೆ 10 ನಿಮಿಷ ಆಗ್ಬೋದು. ಸೊ ಅವ್ರ ಸ್ಕಿಲ್ ಮೇಲೆ ಅವ್ರು ತೊಗೊತಾ ಇದ್ದರು. ಸೊ ಅದರಿಂದ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ವಿ ಅಲ್ಲಿ. ನನ್ನ ಮಗನ ಮುಖದಲ್ಲಿ ನಗುನೇ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಅವನು ಸಪ್ಪೆ ಆಗ್ಬಿಟ್ಟ. ಅಲ್ಲಿರೋರು ಹೇಳಿದ್ರು ಪೇರೆಂಟ್ಸ್ ಎಲ್ಲ ಬರೋಂಗಿಲ್ಲ, ಮಕ್ಕಳಷ್ಟೇ ಹೋಗಬೇಕು ಅಂತ. ಸೊ ಅಲ್ಲೇ ಅವನು ಒಂಥರ ಆಗೋದ. ಯಾಕೆಂದರೆ ಇದು ಫಸ್ಟ್ ಟೈಮ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್. ಸ್ಕೂಲಲ್ಲೆಲ್ಲ ಮಾಡಿದ್ದಾನೆ, ಬಟ್ ಇದು ತುಂಬ ಅವನಿಗೆ ದೊಡ್ಡ ಸಾಹಸನೇ ಅಂತ ಹೇಳ್ಬೋದು. ಸೊ ಇವರು ಪಿಂಕ್ ಶರ್ಟ್ ಇದ್ದಾರಲ್ಲ ಫ್ರೆಂಡ್ಸ್, ಇವ್ರು ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ರೂಮಲ್ಲಿ ಬಿಡ್ತಾ ಇರ್ತಾರೆ. 5 ಮೆಂಬರ್ಸ್ನ ಇವರೇ ಕರ್ಕೊಂಡೋಗೋದು. ಸೊ ಅಲ್ಲಿ ಬಿಟ್ಟ ತಕ್ಷಣ ಅಲ್ಲಿರೋ ಒಂದಿಬ್ಬರು ಇವ್ರ ಮಕ್ಕಳನ್ನೆಲ್ಲ ಒಳಗಡೆ ಬಿಡ್ತಾ ಇರ್ತಾರೆ. ಸೊ ಇವರು ಆರ್ಡರ್ ಪ್ರಕಾರ ಕರೀತಾ ಇರ್ತಾರೆ ಅಲ್ಲಿ ನೆಕ್ಸ್ಟ್ ಯಾರು ಅಂತ. 5 ಜನ 4 ರೂಮಲ್ಲಿ ಬಿಡಬೇಕು. ಸೊ 20 ಜನ ನಿಲ್ಲಿಸ್ಬೇಕು ಅವರು ಕರೆಕ್ಟಾಗಿ. ತುಂಬ ಜನ ಬಂದಿದ್ದರು ಫ್ರೆಂಡ್ಸ್, ಬೇರೆ ಕಡೆಯಿಂದ ಎಲ್ಲ ಫ್ಯಾನ್ಸಿ ಡ್ರೆಸ್ಸಲ್ಲಿ ಬಂದಿದ್ರು. ನೋಡೋದೇ ಚೆನ್ನಾಗಿ, ಅವ್ರು ಮಾತಾಡೋದೇ ಕ್ಯೂಟಾಗಿರುತ್ತೆ. ಅದರಲ್ಲೂ ಫ್ಯಾನ್ಸಿ ಡ್ರೆಸ್ ನೋಡೋದು ಇನ್ನು ಕೇಳಬೇಕಾ. ತುಂಬ ಎಲ್ಲ ಪೇರೆಂಟ್ಸ್ಗೆ ಒಂದು ಆಸೆ ಇರುತ್ತೆ, ನಮ್ಮ ಮಗುನೂ ಬರಬೇಕು, ಸೆಲೆಕ್ಟ್ ಆಗಬೇಕು ಅಂತ. ಸೊ ಯಾವುದೇ ಮಗು ಅವ್ರ ಟ್ಯಾಲೆಂಟ್ ಮೇಲೆ, ಅವ್ರಿಗಿರೋ ಸ್ಕಿಲ್ ಮೇಲೇ ಸೆಲೆಕ್ಟ್ ಆಗೋದು, ನಾವು ಎಷ್ಟೇ ಏನೇ ಮಾಡಿದ್ರು. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್. ನಾನು ಯಾಕೆ ಅಂದರೆ ನನ್ನ ಮಗನಿಗೆ ಇದು ಫಸ್ಟ್ ಟೈಮ್. ಸೊ ಅವ್ನಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಕರ್ಕೊಂಬಂದೆ. ಅವ್ನಿಗೆ ಹೇಳ್ತಿದ್ದೆ, ಅವನ್ನೆಲ್ಲ ಕಲ್ತಿದ್ದೆ, ಡೈಲಾಗ್ಸು, ಡ್ಯಾನ್ಸ್ ಎಲ್ಲ ಬರುತ್ತೆ. ಅಲ್ಲಿ ಏನು ಕೇಳ್ತಾರೆ ಅದನ್ನ ಹೇಳು ಅಂತ ಹೇಳಿದ್ದೆ, ಭಯ ಪಡಬೇಡ ಅಂತ. ಬಟ್ ಅವ್ನಿಗೆ ಭಯ ಇತ್ತು. ಯಾಕೆಂದರೆ ನಮ್ಮನ್ನು ಬಿಡಲ್ಲ ಅಂತ ಗೊತ್ತಾದ ತಕ್ಷಣ ಅವನ ಮುಖದಲ್ಲಿ ಡಲ್ಲೇ ಆಗೋಗ್ಬಿಟ್ಟೆ ಫ್ರೆಂಡ್ಸ್. ಅವನ ಮುಖದಲ್ಲಿ ನಗುನೇ ಬರಲಿಲ್ಲ. ನಾನು ನಗು ಅಂದ್ರೂ ನಗಲೇ ಇಲ್ಲ ಅವನು. ನೀವು ನೋಡ್ತಿರ್ಬೋದು ನೋಡಿ, ಅವನು ಹೋಗಕ್ಕೆ ಸ್ಟಾರ್ಟ್ ಮಾಡ್ದ. ಯಾಕಂದರೆ 20 ಮಕ್ಕಳು ಆದರೂ ಅದಕ್ಕೆ 5 ಜನ ಬಿಡಬೇಕಲ್ವ. ಸೊ ಅದಕ್ಕೆ ಅದೇ ಆರ್ಡ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಒಳಗಡೆ. ನನ್ನ ನೋಡ್ಕೊಂಡೇ ಹೋಗ್ತಾಯಿದ್ದ. ತುಂಬ ಜನ ಬಂದಿದ್ದರು ಮಕ್ಕಳು, ಕ್ಯೂಟಾಗೆಲ್ಲ ಇದ್ದರು. ತುಂಬ ಜನ ಹೇಗೆ ಸೆಲೆಕ್ಟ್ ಆಗ್ತಾರೋ, ಹೇಗೆ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಹೊರಗಡೆ ಈ ಥರ ಮಕ್ಕಳದ್ದೆಲ್ಲ ಕೆಲವರು ಎಕ್ಸೈಟಲ್ಲಿದ್ದರು, ಕೆಲವರು ಅಳ್ತಾಯಿದ್ರು. ಚಿಕ್ಕ ಮಕ್ಕಳು. ಅಲ್ಲಿ ಏಜ್ ಲಿಮಿಟ್ ಇತ್ತು, ಯಾಕೆಂದರೆ 5 years to 12 yearsವರೆಗೂ. ನನ್ನ ಮಗ 5 years 4 months ಇದ್ದಿದ್ದು. ಸೊ ಅದರಿಂದ ಅವರು ಅದೇ ಆಧಾರ್ ಕಾರ್ಡ್ ಅದೇ ನೋಡ್ಬಿಟ್ಟೆ ಅವ್ರು ಸೆಲೆಕ್ಟ್ ಮಾಡೋದು ಏಜ್ ಮೇಲೆ. ಅದ್ರ ಕೆಳಗಡೆ ಇದ್ದರೆ ಅವ್ರು ತೊಗೊಳ್ಳಲ್ಲ. ಸೊ ಅದರಿಂದ ಅವ್ನ ಆಧಾರ್ ಕಾರ್ಡ್ ನೋಡಿದ ತಕ್ಷಣ ಅವರು ಫಾರ್ಮ್ ಕೊಟ್ಟರು. ನನ್ನ ಮಗ ಹೋಗ್ತಾಯಿದ್ದಾನೆ, ಎಕ್ಸೈಟಲ್ಲೇ ಹೋಗ್ತಾಯಿದ್ದಾನೆ. ಬಟ್ ಇದನ್ನ ತಿರುಗಿ ನೋಡ್ದ 2-3 ಸತಿ. ಅದೇ ಆರ್ಡ್ರಲ್ಲಿ ಕೂರಿಸ್ತಾರೆ, 5 ಜನ ಒಂದೊಂದು ರೂಮಲ್ಲಿ ಬಿಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಅವರಿಬ್ಬರು ಟ್ವಿನ್ಸು ಫ್ರೆಂಡ್ಸ್. ತುಂಬ ಚೆನ್ನಾಗೆಲ್ಲ ಕಲ್ತಿದ್ದಾರಂತೆ, ಡೈಲಾಗ್ಸ್ ಎಲ್ಲ ಹೇಳ್ತಾಯಿದ್ರು ಅಲ್ಲಿ ಕೂತ್ಕೊಂಡು. ಅವ್ನಿಗೆ ಹೇಳು ಅಂದರೆ ಅವ್ನು ಸುಮ್ಮನೆ ಆಗ್ಬಿಟ್ಟು ಸೈಲೆಂಟಾಗಿ. ನೋಡಿ, ಫಸ್ಟಲ್ಲಿರೋ ಫ್ಯಾನ್ಸಿ ಡ್ರೆಸ್ಸಲ್ಲಿ ಬಂದಿದ್ದೆ ಒಂದು ಹುಡುಗಿ. ಆ ಹುಡುಗಿ ಫುಲ್ ಪೇರೆಂಟ್ಸ್ನೆಲ್ಲ ಕರೀತಾ ಇದ್ಲು ಪಾಪ ಅವಳು. ನನ್ನ ಮಗನೂ ಅದೇ ಥರ ನೋಡ್ತಾ ಇದ್ದ, ಮಮ್ಮಿ ಅಂತಿದ್ದ. ನಾನು ಅಲ್ಲೇ ಎಲ್ಲರೂ ಕೂತಿದ್ದಾರಲ್ಲ ಕೂತ್ಕೊ ಅಂದೆ. ಅವ್ನಿಗೆ ಹೇಳ್ತಾ ಇದ್ದೆ, ನಿನ್ಗೇನು ಬರುತ್ತೆ ಅದು ಹೇಳ್ಬಿಟ್ಟು ಆಚೆ ಬಾ, ಭಯ ಪಡಬೇಡ, ಅದೇನಾಗಲ್ಲ, 5-10 ನಿಮಿಷ ಅಷ್ಟೇ ಅಂತ ಹೇಳ್ತಾ ಇದ್ದೆ. ಅದೇ ಹಂಗೆ ಕೂತ್ಕೊಂಡಿದ್ದ ಅವನು. ಅಲ್ಲಿರೋರೆಲ್ಲ ನನ್ನ ಸ್ಟಾಪ್ ಮಾಡ್ತಾಯಿದ್ರು, ಮೇಡಮ್ ನಿಲ್ಲಿಸಿ ಸ್ಟಾಪ್ ಮಾಡಿ ಅಂತ. ನಾನು ಇದೊಂದು ವೀಡಿಯೋ ಮಾಡಿದ ಉದ್ದೇಶ ಇಷ್ಟೇ ಫ್ರೆಂಡ್ಸ್. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅದೇ ಒಂದು ಉದ್ದೇಶಕ್ಕೆ ಯಾವಾಗಾದ್ರೂ ಇನ್ಫಾರ್ಮೇಷನ್ ಬಂದರೆ ಮಕ್ಕಳನ್ನ ಕರ್ಕೊಂಡೋಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿ. ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅವ್ರಿಗೆ ಫಸ್ಟ್ ಬರಲಿ, ಸೆಕೆಂಡ್ ಬರಲಿ, ಸೋಲ್ಲಿ ಅದು ಸೆಕೆಂಡ್ರಿ. ಮಕ್ಕಳ ಜೊತೆ ಬೆರೀಬೇಕು, ಅದೇ ಇಂಪಾರ್ಟೆಂಟು. ಸೊ ಇಲ್ಲಿ ಸಹ ನನ್ನ ಮಗುಗೆ ಇದು ಫಸ್ಟ್ ಟೈಮ್ ಅಲ್ವಾ. ಸೊ ಅವ್ನ ಮುಖದಲ್ಲೇ ಗೊತ್ತಾಗ್ತಾಯಿದೆ
ಅವನು ಎಷ್ಟು ಸಪ್ಪೆ ಆಗಿದ್ದಾನೆ, ನಗು ಮುಖನೇ ಇಲ್ಲ. ನನಗೆ ಮಧ್ಯೆ ಮಧ್ಯೆ ಜನ ಬರ್ತಾಯಿದ್ರು, ನಿಲ್ಲಿಸಿ ಮೇಡಮ್ ಅಂತ. ಸೊ ನಾನು ಒಂದು ವೀಡಿಯೋ ಮಾಡಿದೆ ಎಲ್ಲರಿಗೂ ಗೊತ್ತಾಗಲಿ ಅಂತ. ಸೊ ಆದ್ದರಿಂದ ಆಯಿತು, ನನ್ನ ಮಗ ಒಳಗಡೆ ಹೋಗ್ತಾನೆ. ಹೋಗಿ ಬಂದಮೇಲೆ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ 10:30ಗೆ. ಗೊತ್ತಿಲ್ಲ, ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ